ನಿಮ್ಮ ಬಾಡಿ ನಿಮಗೆ ಸಿಗ್ನಲ್ ಮಾಡ್ತಾ ಇರುತ್ತೆ ನಿಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡಬೇಕು ಅಂದ್ರೆ ಬಾಡಿಲಿರುವಂತ ಟಾಕ್ಸಿನ್ಸ್ ಏನಿರುತ್ತೆ ಅದನ್ನ ರಿಮೂವ್ ಮಾಡಬೇಕು ಅಂತ. ತುಂಬಾ ಜನರಿಗೆ ಇದು ಗೊತ್ತಿಲ್ಲ. ಅದು ಯಾವ ಯಾವ ಸಿಗ್ನಲ್ಸ್ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಪೇಜ್ ಅನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಮರಿದಲ್ಲೇ ಫಾಲೋ ಮಾಡಿ. ನೀವೇನೋ ಒಂದನ್ನ ತಿಂದ ತಕ್ಷಣ ನಿಮಗೆ ಬ್ಲೋಟಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು, ಹೊಟ್ಟೆ ಊದ್ಕೊಂಡಿದೆ ಅನ್ನೋದಕ್ಕೆ ಸ್ಟಾರ್ಟ್ ಆಯ್ತು, ಅದರ ಅರ್ಥ ನಿಮ್ಮ ಗಟ್ ಅನ್ಹೆಲ್ದಿ ಇದೆ ಅಂತ. ಸೊ ನಿಮ್ಮ ಬಾಡಿಗೆ ಡಿಟಾಕ್ಸಿನ ಅವಶ್ಯಕತೆ ಇದೆ ಅಂತ. ನಿಮಗೆ ಪದೇ ಪದೇ ಸುಸ್ತಾಗ್ತಾ ಇದ್ರೆ, ವೀಕ್ನೆಸ್ ಅನ್ಸ್ತಾ ಇದ್ರೆ ಅದರ ಅರ್ಥ ನಿಮ್ಮ ಬಾಡಿಲಿ ಟಾಕ್ಸಿನ್ಸ್ ಬಿಲ್ಡಪ್ ಆಗಿದೆ, ಜಾಸ್ತಿ ಇದೆ ಅಂತ ಅರ್ಥ. ನಿಮ್ಮ ಬಾಡಿಲಿರುವಂತ ಟಾಕ್ಸಿನ್ಸ್ ರಿಮೂವ್ ಮಾಡಬೇಕು ಅಂತ ನಿಮಗೆ ಸಿಗ್ನಲ್ ಕೊಡ್ತಾ ಇದೆ. ನಿಮ್ಮ ಫೇಸ್ ಅಲ್ಲಿ ಏನಾದ್ರೂ ಪಿಂಪಲ್ಸ್ ಬರ್ತಾ ಇದ್ರೆ, ಫೇಸ್ ಏನಾದ್ರೂ ಡಲ್ ಆಗಿ ಕಾಣ್ತಾ ಇದೆ, ಅದರ ಅರ್ಥ ಲಿವರ್ ಓವರ್ಲೋಡ್ ಆಗಿದೆ ಅಂತ. ಡಿಟಾಕ್ಸಿಫಿಕೇಶನ್ ಅವಶ್ಯಕತೆ ಇದೆ ನಿಮ್ಮ ಬಾಡಿಗೆ ಅಂತ. ನಿಮ್ಗೆ ಪದೇ ಪದೇ ತಲೆನೋವು ಬರ್ತಾ ಇದ್ರೆ ಅದರ ಅರ್ಥ ನಿಮ್ಗೆ ಡಿಹೈಡ್ರೇಷನ್ ಆಗಿದೆ, ನೀರು ಕುಡಿಬೇಕು ಅಂತ, ನಿಮ್ಮ ಬಾಡಿಲಿ ಟಾಕ್ಸಿನ್ಸ್ ಕೂಡ ಇದೆ ಅಂತ. ನೀವು ಡಿಟಾಕ್ಸಿಫಿಕೇಶನ್ ಮಾಡ್ಬೇಕು ನಿಮ್ಮ ಬಾಡಿನ. ಸೊ ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಚೆನ್ನಾಗಿ ನೀರ್ನ ಕುಡಿಬೇಕು, ಮತ್ತೆ ಜಾಸ್ತಿ ಪ್ರೊಸೆಸ್ಡ್ ಫುಡ್ ಏನಿದೆ ಅದನ್ನ ಅವಾಯ್ಡ್ ಮಾಡ್ಬೇಕು ಕಂಪ್ಲೀಟ್ ಆಗಿ. ಫ್ರೈಡ್ ಫುಡ್ ಏನಿದೆ ಅದನ್ನ ಕೂಡ ಅವಾಯ್ಡ್ ಮಾಡ್ಬೇಕು. ಇಷ್ಟು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಡಿಟಾಕ್ಸಿಫಿಕೇಶನ್ ಮಾಡೋದಕ್ಕೆ ಯಾವ ಯಾವ ಪ್ರೊಸೆಸ್ ನ ಫಾಲೋ ಮಾಡ್ಬೇಕು ಅಂತ. ಅದಕ್ಕೂ ಮುಂಚೆ ನೀವು ನನ್ನ ಪೇಜ್ ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಮರಿದಲ್ಲೇ ಫಾಲೋ ಮಾಡಿ.